ನಮಸ್ತೆ, ಹೆಲೋ ನನ್ನೆಲ್ಲ ವೀಕ್ಷಕರಿಗೆ ವೆಲ್ಕಮ್ ನನ್ನ ಈ ಹೊಸ ವ್ಲಾಗ್ಗೆ. ಸೊ ಇವತ್ತು ಡೇಟ್ ಬಂದು ಡಿಸೆಂಬರ್ 27 ಶನಿವಾರ. ಇಲ್ಲಿ ಒಂದು ಶಾರ್ಟ್ ರೈಡ್ ಹೋಗ್ತಾ ಇದ್ದೀವಿ, ಒಂದು ಎಕ್ಸ್ಪಲ್ಸ್ ಗ್ರೂಪು. ಇದು ಬಡೀಸ್ ಅನ್ಲೀಸ್ಡ್ ಗ್ರೂಪ್ ಅಂತ ಹೇಳಿ ಒಂದು ನಮ್ಮ ಜೀವನ್ ನೋಬಿಟಾ ಅವರು ಒಂದು ತಂಡ. ಸೊ ಅವ್ರ ಜೊತೆ ಒಂದು ರೈಡ್ ಹೋಗ್ತಾ ಇದ್ದೀನಿ. ಎಲ್ಲಿ ಏನು ಅಂತ ನನಗೂ ಗೊತ್ತಿಲ್ಲ, ಯಾಕಾಗಿ ನಾನು ಕೇಳಕ್ಕೆ ಹೋಗಲಿಲ್ಲ. ಒಂದು ರೈಡ್ ಫಿಕ್ಸ್ ಮಾಡಿದ್ರು, ಓಕೆ ಬರ್ತೀನಿ ಅಂತೇಳಿ ಜಾಯ್ನ್ ಆಗಿದ್ದೀನಿ. ಸದ್ಯಕ್ಕೆ ಹತ್ತಿಬೆಲೆ ಟೋಲಲ್ಲಿ ನಿಂತಿದ್ದೀವಿ. ಸೊ ಇಲ್ಲಿಂದ ಎಲ್ಲ ಹೊರಡ್ತಾ ಇದ್ದೀವಿ. ಸೊ ನನಗೆ ಏನು ಅಂದರೆ ಎಲ್ಲ ಹೊಸ ರೈಡರ್ಸು, ಹೊಸ ತಂಡ, ಹೊಸ ಗುಂಪು ಜೊತೆಗೆ ಸೇರಬೇಕು, ಅವ್ರ ಜೊತೆ ಬೆರಿಬೇಕು, ರೈಡ್ನ ಎಂಜಾಯ್ ಮಾಡಬೇಕು, ಮತ್ತು ಎಲ್ಲ ರೈಡರ್ಸ್ ಜೊತೆ ಒಂದು ನಮ್ಮ ನಾಲೆಡ್ನ ಶೇರ್ ಮಾಡಬೇಕು, ಪರಿಚಯ ಮಾಡ್ಕೊಬೇಕು ಅಂತೇಳಿ ತುಂಬ ಆಸಕ್ತಿ. ಬರೀ ರೈಡರ್ಸ್ ಅಂತಲ್ಲ, ಹೊಸ ಜನ, ಹೊಸ ಗುಂಪು, ಹೊಸ ಸ್ನೇಹಿತರು ಎಲ್ಲ ಜೊತೆ ಸೇರಬೇಕು, ಬೆರಿಬೇಕಂತ ನಂಗೆ ತುಂಬ ಇಷ್ಟ. ಹಾಗಾಗಿ ಎಲ್ಲ ಗ್ರೂಪ್ ಜೊತೆ ಹೋಗ್ತಾ ಇರ್ತೀನಿ. ಸೊ ಇವಾಗ ನಮ್ಮ ಗ್ರೂಪ್ನ ರೈಡ್ ಇವಾಗ ಸ್ಟಾರ್ಟ್ ಆಗುತ್ತೆ. ಸೊ ಸಿಂಪಲಾಗಿ ಜಾಸ್ತಿ ಇಲ್ಲ, ಒಂದು 10-12 ಜನ ಇದ್ದೀವಿ ಅಷ್ಟೇ. ಸೊ ಬ್ರೀಫಿಂಗ್ ಸ್ಟಾರ್ಟ್ ಆಗಿದೆ ಗ್ರೂಪ್ ಆಲ್ರೆಡಿ. ಮಾಡಿ ಸರಿ ಕಂಟಿನ್ಯೂ ಮಾಡಿ. ಓಕೆ, ಹೊರಟ್ವಿ. ಎಲ್ಲಿ ಅಂತ ಇನ್ನೂ ನನಗೆ ನಿಜ ಕೇಳಕ್ಕೆ ಹೋಗಿಲ್ಲ, ಯಾಕಂದರೆ ಒಂದು ರೈಡ್ ಎಂಜಾಯ್ ಮಾಡಿಕೊಂಡು ಗ್ರೂಪ್ ಜೊತೆ ಹೋಗೋಣ. ಅವರೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ, ಸಿಂಪಲ್, ಟೆನ್ಷನೇ ಬೇಡ. ನಮ್ಮ ಜೀವನು ವ್ಲಾಗ್ ಮಾಡ್ತಾ ಇದ್ದಾರೆ ಅಲ್ಲಿ ನಿಂತ್ಕೊಂಡು. ಧರ್ಮಪುರಿ ರೋಡು ಈ ಕಡೆ. ಆ್ಯಕ್ಚುಲಿ ನಾವು ಯಾವಾಗಲೂ ಕೃಷ್ಣಗಿರಿ ಕಡೆಯಿಂದ ಹೋಗ್ತೀವಲ್ಲ, ಬಟ್ ಈ ಸರಿ ಈ ಕಡೆ ಇನ್ನೊಂದು ರೋಡ್ ಇದೆ. ಸೊ ಅಲ್ಲಿಂದ ಹೋಗ್ತಾ ಇದ್ದೀನಿ. ರೋಡ್ ಒಂಚೂರು ಕನ್ಸ್ಟ್ರಕ್ಷನ್ಸ್ ಆಗ್ತಾ ಇದೆ, ಬಟ್ ಚೆನ್ನಾಗಿದೆ. ಆಮೇಲೆ ಇಲ್ಲೊಂದು ಕಡೆ ಟೀಗೆ ನಿಲ್ಲಿಸಿದ್ವಿ. ಟೀ ಮತ್ತು ಅಣ್ಣ ಸೂಪರಾಗಿ ಮಾಡಿಕೊಟ್ರು. ಒಂದು ಕುಡಿದೆ ಸಮಾಧಾನ ಆಗಿಲ್ಲ, ಇನ್ನೊಂದು ಹೇಳಿದ್ದೀನಿ. ಈ ಥರ ಅಂಗಡಿಗಳಲ್ಲಿ ಟೀ ಕುಡಿಯೋದೇ ಮಜಾ, ಯಾಕಂದರೆ ಆ ಟೇಸ್ಟು, ಆ ಫ್ಲೇವರು ಮತ್ತು ಆ ಟೀ ತೊಗೊಳ್ಳೋ ಮಜಾನೇ ಒಂದು ಸೂಪರ್. ಅಣ್ಣ ಥ್ಯಾಂಕ್ಸ್, ಟೀ ನಲ್ಲ ಇருக்கு. ಅಂದರೆ ನೀವು ನಡ್ಕೊಂಡು ಹೋಗ್ತಿರೋದು, ಒಂದು ಗಾಡಿ ಇರುತ್ತೆ ಬ್ಯಾಕಪ್ಪು. ಒಂದಿನಕ್ಕೆ ಎಷ್ಟು ನಡೀತೀರಾ? ಒಂದಿನಕ್ಕೆ 12 ಕಿಲೋಮೀಟ್ರ್. 12 ಎಲ್ಲ ನಿಮ್ಮ ಏಜವರೇನಾ? ನಿಮ್ಮ ಅಯ್ಯಪ್ಪ ಸ್ವಾಮಿ ಪ್ರಯಾಣ ಸುಖವಾಗಿರಲಿ. ಏನಾಯಿತು ಅಂದರೆ ಲೊಕೇಶನ್ ತಪ್ಪಿ ನಾನು ಬೇರೆ ಕಡೆಲ್ಲ ಬಂದುಬಿಟ್ಟಿದ್ದೆ. ಸೆಂಟ್ರಲ್ ಒಂದು ಕಡೆ ನಾನು ಲೆಫ್ಟ್ ಹೋಗಬೇಕಿತ್ತು. ಸೊ ಬೊಮ್ಮಿಡಿ ಅನ್ನೋ ಊರಿಗೆ ಹೋಗ್ಬಿಟ್ಟಿದ್ದೆ. ಆಲ್ಮೋಸ್ಟ್ 30 ಕಿಲೋಮೀಟರ್ಸ್ ನಾನು ಮುಂದೆ ಹೋಗ್ಬಿಟ್ಟಿದ್ದೆ. ಸೊ ಅಲ್ಲಿ ಆಮೇಲೆ ಲೊಕೇಶನ್ ತೊಗೊಂಡು ನೋಡ್ರೆ 30 ಕಿಲೋಮೀಟರ್ಸ್ ಹಿಂದೆ ಹೋಗಬೇಕಿತ್ತು. ಹಾಗಾಗಿ ಹೋಗ್ತಾಯಿನಿ. ಫುಲ್ ಕಾರ್ಡ್ ರೋಡ್ ಇದೆ ಆ್ಯಕ್ಚುಲಿ. ಆ ಕಡೆನೂ ರೈಟ್ ಸೈಡು ಬೆಟ್ಟ, ಲೆಫ್ಟ್ ಸೈಡು ಬೆಟ್ಟ. ಸೆಂಟ್ರಲಿ ರೋಡು ಪಕ್ಕನೇ ಒಂದು ಚಿಕ್ಕ ನೀರು ಚಾನಲ್ಲು. ಸೊ ಆರಾಮಾಗಿ ಇವಾಗ ವಾಪಸ್ ಹೋಗ್ತಾ ಇದ್ದೀನಿ. ಫುಲ್ ಫಾರೆಸ್ಟ್ ರೂಟ್ ಇದು. ಇಲ್ಲೊಂದು ದೇವಸ್ಥಾನ ಇತ್ತು, ಹಾಗಾಗಿ ನಿಲ್ಲಿಸಿ ಕೈ ಮುಗಿದ್ಬಿಟ್ಟು ಹೋಗ್ತಾ ಇದ್ದೀನಿ ವಾಪಸ್. ಫೈನಲಿ ರೀಚ್ ಆದೆ. ಒಂದು ಹಿಲ್ ಟಾಪ್ ಮೇಲೆ ಒಂದು ರೆಸಾರ್ಟ್ ಇದೆ, ಅಲ್ಲಿ ಬಂದಿದ್ದೀನಿ. ಬೆಳಿಗ್ಗೆ ತೋರಿಸ್ತೀನಿ ಯಾವ ರೆಸಾರ್ಟು ಏನು ಎಲ್ಲ ಬೆಳಿಗ್ಗೆ ತೋರಿಸ್ತೀನಿ. ನನಗೇನು ಗೊತ್ತಿಲ್ಲ ಕರೆಕ್ಟಾಗಿ. ಸದ್ಯಕ್ಕೆ ವ್ಯೂ ಪಾಯಿಂಟ್ ಏನು ಕಾಣ್ತಾ ಇಲ್ಲ, ಬಟ್ ಬೆಳಿಗ್ಗೆ ಬಂದರೆ 100% ಸೂಪರ್ ವ್ಯೂ ಇರುತ್ತೆ, ಅದಂತೂ ಗ್ಯಾರಂಟಿ. ಬೆಳಿಗ್ಗೆ ಎದ್ದೇಳ್ಬಿಟ್ಟು ನೋಡೋಕ್ಕೆ ಅಂತಲೇ ಎದ್ಬಿಡ್ತೀನಿ ನಾಳೆ ಬೆಳಿಗ್ಗೆ. ನೋಡೋಣ ಏನು ಕಾಣುತ್ತೆ ಏನು ಅಂತ ಹೋಗ್ಮೇಲೆ. ಓಕೆ, ಸೊ ನಾನು ಹೇಳ್ತಾ ಇದ್ನಲ್ಲ, ಈ ಥರ 2 ಬಿಲ್ಡಿಂಗ್ ಇದೆ. ಗ್ರೌಂಡ್ ಫ್ಲೋರ್ ಒಂದಷ್ಟು ರೂಮ್ಸು, ಫಸ್ಟ್ ಫ್ಲೋರಲ್ಲಿ ಮತ್ತು ಟೆರೇಸಲ್ಲಿ. ನಾವು ಟೆರೇಸಲ್ಲಿ ಹೋಗ್ಬಿಟ್ಟಿದ್ದೀನಿ. ಸೊ ಬೆಳಿಗ್ಗೆ ನೋಡಬೇಕು, ಬೆಳಿಗ್ಗೆ ನೋಡ್ರೆ ಒಂದು ಅರ್ಥ ಆಗುತ್ತೆ ಹೇಗಿದೆ ಏನು ಅಂತೆಲ್ಲ. ಸದ್ಯಕ್ಕೀಗ ಊಟ ಗಿಟ್ಟೆಲ್ಲ ಮಾಡಿ ಈ ಚಳಿಗೆ ಬಿಸಿ ಬಿಸಿ ತಿಂದು ರೆಸ್ಟ್ ಮಾಡುವ. ಆಮೇಲೆ ನಮ್ಮ ಬಾಯ್ಸ್ ಎಲ್ಲ ಪಾರ್ಟಿ ಮಾಡೋಕ್ಕೆ ರೆಡಿಯಾಗಿದ್ದಾರೆ. ಫುಲ್ ಡ್ಯಾನ್ಸ್ ಗೀನ್ಸ್ ಎಲ್ಲ ಮಸ್ತ್ ವೈಬ್ ಇವಾಗ ಸ್ಟಾರ್ಟ್. ಸೊ ಇವಾಗ ಕ್ಯಾಂಪ್ ಫೈರ್ ಮುಂದೆ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೀವಿ ಎಲ್ಲರೂ. ಬಂತು
ಮಿನಿ ಊಟಿ ಥರ ಆಗ್ಬಿಟ್ಟಿದೆ. ಏನೋ ಈ ಜಾಗ ಮಿನಿ ಊಟ ಅಂತಲೇ ಹೇಳ್ತಾರಂತೆ. ಫುಲ್ ಚೇಂಜ್ ವೆದರ್ ನೋಡಿ. ಬ್ರೋ ಮೆಸೇಜ್ ಕೊಡಿ ಬ್ರೋ ಜನಕ್ಕೆ, ಏನು ಮಾಡ್ತಾ ಇದ್ದೀರಾ ಅಂತ. ಕಿರಣ್ ಬ್ರೋ ಮೆಸೇಜ್ ಕೊಡಿ, ಏನಕ್ಕೆ ಮಣ್ಕೆತ್ತಾ ಇದ್ದೀರಾ ಅಂತ. ನೋಡ್ರಾ, ಪರಿಸರ ಉಳಿಸಿ, ಕಾಡು ಬೆಳೆಸಿ, ಗಿಡ ಬೆಳೆಸಿ. ಚಪ್ಪಾಳೆ ಚಪ್ಪಾಳೆ ಎಲ್ಲರೂ ನೋಡ್ರಾ. ನಾಳೆ ಎರಡು ಜೋಳ ಬಿಡ್ತಿದ್ದೆ, ಅವ್ರು ಬಂದು ನಂಗೊಂದು 50-50 ಮನೆಗೆ ಹೋಗ್ಬಿಟ್ಟು ಭಾಳ ಆಗ್ತಿದ್ವಿ. ಗುಡ್ ಮಾರ್ನಿಂಗ್. ಬೆಳಿಗ್ಗೆ ಎದ್ದು ಕ್ಲೀನಾಗಿ ರೆಡಿ ಆಗಿಬಿಟ್ಟು ಇವಾಗ ಇಲ್ಲಿ ವ್ಯೂ ಏನಾದ್ರು ಕಾಣಿಸುತ್ತೇನೋ ಅಂತ ಎದ್ದು ಬಂದೆ. ಬಿಸಿಲು ಬಂದಿದೆ, ಮಂಜೆಲ್ಲ ಕ್ಲಿಯರ್ ಆಗ್ತಾ ಇದೆ. ಹಾಗಾಗಿ ವ್ಯೂ ನೋಡೋಣ ಅಂತ ಹೋಗ್ತಾ ಇದ್ದೀನಿ. ಸದ್ಯ ಹತ್ರ ಪಕ್ಕ ಇರೋದೆಲ್ಲ ಕಾಣ್ತಾ ಇದೆ. ಕೆಳಗಡೆಯಲ್ಲಿ ಊರು ಸ್ವಲ್ಪ ಇವಾಗ ಕಾಣ್ತಾ ಇದೆ. ಸುರೇಶ್ ಅವರೇ, ಟಿಪ್ಪು ಡ್ರಾಪ್ ಥರ ಜಾಗನ ಇದು ಹೇಳಿ, ಇನ್ನು ಡೇಂಜರ್ ಇಲ್ಲ ಅಲ್ವಾ? ತುದಿಗೆ ಹೋದ್ರೆ ಹೋಗ್ಬೋದಾ? ನನಗೇನಿಲ್ಲ, ಹೋಗ್ತೀನಿ. ನಮ್ಮ ಮನೆಯವ್ರು ನೋಡ್ರೆ ಮಕ್ಕಳು ಬೈತಾ ಇರ್ತಾರೆ ಮನೇಲಿ ಕೂತ್ಕೊಂಡು. ನೋಡಿ ಹಿಂಗೆಲ್ಲ ಹೋಗ್ತೀಯ, ಹಂಗೆಲ್ಲ ಮಾಡ್ತೀಯಾ, ಅಲ್ಲಿ ಹೋಗ್ಬಿಡ್ತೀಯಾ, ಇಲ್ಲಿ ಹೋಗ್ಬಿಡ್ತೀಯಾ, ಏನಾದ್ರೆ ಏನು ಮಾಡ್ಬೇಕು ಅಂತ ಬೈತಾ ಇರ್ತಾರೆ. ಅದು ಒಳ್ಳೇದೇ. ಹಾಗಾಗಿ ಇಲ್ಲೇ ಕೂತ್ಕೊಂಡ್ಬಿಡೋಣ ಸಾಕು, ತುಂಬ ದೂರ ಹೋಗೋದು ಬೇಡ. ಏನೋ ಈ ಥರ ಜಾಗಗಳು ಬಂದಾಗ ನಮಗೆ ನೆನಪಾಗುವಂಥ ಹಾಡು, ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಅದೇ ಬೆಂಗಳೂರಲ್ಲಿದ್ದರೆ ಬಸನ್ನಿ ಬಾ ಅಂತ ನಾಲ್ಕ ಬರುತ್ತೆ. ಈ ಥರ ಜಾಗಗಳು ಬಂದಾಗ ಈ ಥರ ಬರುತ್ತೆ. ಇಷ್ಟೇ ಜೀವನ. ನಮ್ಮ ಜೀವನ್ ಅವರು ಫೋಟೋ ಶೂಟ್ಗೆ ಫುಲ್ ರೆಡಿಯಾಗಿ ವ್ಯಾತ್ ಹಿಲ್ಸ್ನಲ್ಲಿ ಒಂದು ದೇಹ ದಾಢ್ಯ ಸ್ಪರ್ಧೆ ನಡೆಯಲಿದೆ. ಮೊದಲ ಕಂಟೆಸ್ಟೆಂಟ್ ಕಿರಣ್ ಅವರು ಅವರ ಅದ್ಭುತವಾದ ದೇಹವನ್ನು ಪ್ರದರ್ಶಿಸುತ್ತಿದ್ದಾರೆ. ಫ್ರಂಟ್ ಬೈಸೆಪ್ಸ್ ಮೋಸ್ಟ್ ಮಸ್ಕ್ಯುಲರ್, ಮಿಸ್ಟರ್ ಮಂಡ್ಯ, ಮಿಸ್ಟರ್ ನೆಲಮಂಗಲ, ಮಿಸ್ಟರ್ ಧಾರವಾಡ ಎಲ್ಲ ಅವಾರ್ಡನ್ನು ಗೆದ್ದಿರುವಂಥ ಸ್ಪರ್ಧಿ ಕಿರಣ್ ರವರು. ಇವಾಗ ನೆಕ್ಸ್ಟು ನಮ್ಮ ಜೀವನ್ ಅವರು. ಜೀವನ್ ರವರು ಇವಾಗ ಅವರ ಬಟರ್ಫ್ಲೈ ಪೋಸ್ ನೋಡಿ. ಇದು ಬಟರ್ಫ್ಲೈ ಪೋಸ್, ಇದು ನೋಡ್ರಾ? ಇನ್ನೊಂದ್ಸತಿ ತೋರಿಸಿ ಬ್ರೋ. ನೋಡಿ, ಅದು ಬಟರ್ಫ್ಲೈ ಪೋಸ್. ಇದು ಬಿಸಿಲು ಬಂತು ನೀಟಾಗಿ ತೆಗಿ. ಇವರು ಈ ಕಡೆ ತಿರುಗೋ, ಬಿಸಿಲು ತೋರಿಸ್ತಿಲ್ಲ ಡಿಕ್ಕಿನ. ನನಗೆ ಬ್ಯಾಕ್ ಬೇಕು ಸರ್. ತಿಂಡಿ ಸಮಯ. ಇಡ್ಲಿ, ವಡೆ, ಪೊಂಗಲ್, ಚಟ್ನಿ, ಸಾಂಬಾರ್. ಲೊಕೇಶನ್ ಬಂದು ಈ ಥರ ಲೊಕೇಶನಲ್ಲಿ ತಿಂಡಿ ತಿಂದ್ಬಿಟ್ರೆ ತಿಂಡಿಗೆ ಒಂದು ಅರ್ಥ ಇಲ್ಲ, ಜೀವನಕ್ಕೊಂದು ಅರ್ಥ ಬಂದ್ಬಿಡುತ್ತೆ. ಡೈಲಿ ಮನೇಲಿ ತಿಂದೇ ತಿಂತೀವಿ. ಇಂಥ ಕಡೆ ತಿಂದು ಈ ತಿಂಡಿನ ಸೌದು ಈ ನೇಚರ್ನ ಒಂದು ನೆನೆಸ್ಕೊಂಡು ಇಲ್ಲಿಂದ ಹೋಗೋದು ಖುಷಿನೇ ಖುಷಿ. ನಾನು ಇಡ್ಲಿ ಚಟ್ನಿ ವಡೆ ಹಾಕೊಂಡ್ಬಿಟ್ಟಿದ್ದೀನಿ. ಪೊಂಗಲ್ಲು ನಾನು ತಿನ್ನಲ್ಲ, ಹಾಗಾಗಿ ಬರೀ ಇಡ್ಲಿ ಚಟ್ನಿ. He fucked up. ಬಗ್ಸಿ ಗಾಡಿನ. ಹಾಗೆ ಒಂದು ಸುಮ್ಮನೆ ಆಫ್ ರೋಡ್ ಮಾಡೋಣ ಅಂತೇಳಿ, ಟೈಮ್ ಪಾಸ್ ಮಾಡೋಣ ಅಂಥೇಳಿ ಎಲ್ಲ ಬೈಕ್ಗಳು ಎತ್ಕೊಂಡ್ಬಂದಿದ್ದೀವಿ. ಏನು ಎಕ್ಸ್ಟ್ರೀಮ್ ಆಫ್ ರೋಡ್ ಅಲ್ಲ, ಸಿಂಪಲ್ ಇಲ್ಲೆಲ್ಲ ಏನು ಎಕ್ಸ್ಟ್ರೀಮ್ ಏನಿಲ್ಲ. ಎಕ್ಸ್ಟ್ರೀಮ್ ಇದ್ರೂ ಸದ್ಯಕ್ಕೇನು ಹೋಗಲ್ಲ, ಯಾಕಂದರೆ ಗೇರಪ್ ಆಗಿಲ್ಲ ಏನಿಲ್ಲ. ನಮ್ಮ ಜೀವನ್ ಅವರು ಬೈಕ್ ಎತ್ಕೊಂಡು ಹಿಂಗೆ ಹೋದ್ರು, ಸೌಂಡ್ ಮಾತ್ರ ಕೇಳಿಸ್ತೈತೆ, ಅವ್ರದ್ದು ಚಿಹ್ನೆ ಏನು ಕಾಣ್ತಾ ಇಲ್ಲ. ಬಂದು ನೋಡಿ, ನಮ್ಮ ಜೀವನ್ ಅವ್ರು ಇವಾಗ ಬರ್ತಾ ಇದ್ದಾರೆ.
ABS ಮೋಡ್ ಆಕ್ಟಿವೇಟ್ ಅದೇ ಇದಾಗ್ತಿದೆ, ಸಿಂಬಲ್ ಬಂದಿಲ್ಲ ಅಂದರೆ ಆಫ್ ಆಗುತ್ತೆ. ನೋಡಿ ಈಗ ಬೆಳಗ್ಗೆ 10:30 ಟೈಮು. ಇವಾಗ ವ್ಯೂ ಮಾತ್ರ ಇವಾಗ ಕ್ಲೀನಾಗಿ ಫುಲ್ ಕಾಣ್ತಾ ಇಲ್ಲ, ಬಟ್ ಸ್ಟಿಲ್ ಬೆಟರ್ ಬೆಳಗ್ಗೆಗಿಂತ ಕ್ಲೀನಾಗಿ ಕಾಣ್ತದೆ. ಇವಾಗ ಇಲ್ಲೇ ಹತ್ತಿರದಲ್ಲಿರುವಂಥ ಒಂದು ಫಾಲ್ಸಿಗೆಲ್ಲ ಹೋಗ್ತಾ ಇದ್ದೀವಿ. ಎಲ್ಲ ರೆಡಿ, ಬಾಯ್ಸ್ ರೆಡಿ. ಸೊ ಕೆಡೆ ಫಾಲ್ಸಿಗೆ ಹೋಗ್ತಾ ಇದ್ದೀವಿ ಮೇನ್ ರೋಡಿಂದ ಇಳಿದ್ರೆ. ಸೊ ಮಳೆಕಾಲದಲ್ಲಿ ಬಂದರೆ ಸ್ವಲ್ಪ ಜೋರು ಇರುತ್ತೆ ನೀರು, ಬಟ್ ನೀರು ಇಲ್ಲೆಲ್ಲ ಬಟ್ಟೆ ಒಗಿತಾರೆ, ಅದು ಇದು ಮಾಡೋದ್ರಿಂದ ನೀರು ಕ್ಲೀನಾಗಿಲ್ಲ. ಸೊ ನಾನಿವಾಗ ಬರೀ ಫಾಲ್ಸ್ಗೆ ಹೋಗ್ತೀನಿ, ನೀರಲ್ಲಿ ಅಂತೂ ಆಡೋಕ್ಕೆ ಹೋಗಲ್ಲ. ಇಲ್ಲಿ ನೋಡಿ, ಒಂದು ನೀರಾಡೋಕ್ಕೆ ಸೇಫ್ ಜಾಗ ಇದೆ ಇಲ್ಲಿ ಆ್ಯಕ್ಚುಲಿ, ಬಟ್ ಫುಲ್ ಇಲ್ಲಿ ಪಾತ್ರೆ ಬಟ್ಟೆ ಎಲ್ಲ ಹೋಗಿತಾರಲ್ಲ, ಹಾಗಾಗಿ ಗಲೀಜಾಗ್ಬಿಟ್ಟಿದೆ. ಇದೊಂದು ಮಿನಿ ಫಾಲ್ಸು. ನೆಕ್ಸ್ಟ್ ಕೇಳೋ ಒಂದು ಫಾಲ್ ಇದೆ, ಅಲ್ಲಿ ಹೋಗಿ ನೋಡುವ. ಬ್ರೋ ಏನಿದು ಟ್ರೆಕ್ಕಿಂಗ್ ಎಲ್ಲ ಕರ್ಕೊಂಡು ಹೋಗ್ತಾ ಇರಾ? ಏನೋ ಇಲ್ಲ ಬ್ರೋ, ನೋಡೋಣ ಬನ್ನಿ ಮುಂದೆ ಏನಿದೆ. ಈಗ ಉಂಟೆ ನಮ್ಮ ಜೀವನ ಫಿಶ್ ಹಿಡಿಬೇಕಂತೇಳಿ ಆಸೆ ಪಟ್ಟ, ಹಾಗಾಗಿ ಕುತ್ಕೊಂಡು ಫಿಶ್ ಹಿಡಿತಾ ಇದ್ದೀವಿ. ನೋಡಿ ಆಗಲೇ 2 ಮೀನು ಹಿಡಿಬಿಟ್ಟಿದ್ದೀವಿ. ಜೀವನ್ಗೆ ಅವರ ಶಾಲೆಯ ದಿನಗಳ ಜ್ಞಾಪಕ್ಕಾಗಿ ಮೀನು ಹಿಡಿಲೇಬೇಕಂತೇಳಿ ಕುಂತು ಮೀನು ಹಿಡಿಬಿಟ್ಟಿದ್ದೀವಿ. 2 ತೋರಿಸ್ತೀನಿ ನೋಡಿ ಇವಾಗ ನಿಮಗೆ. ನಿಜಾನಿದಾವೆ, 2 ಇದೆ ಸದ್ಯಕ್ಕೆ. 2 ಇದೆಯಾ? ಇನ್ನು ಸ್ಟಾರ್ಟ್, ಇನ್ನೂ 2 ಇತ್ತು, ಕೆಡೆ ತೂತಾಗಿದ್ದರಿಂದ ಅದರಿಂದ ಎಸ್ಕೇಪ್ ಆಗಿಬಿಡ್ತು. ಪ್ರೆಗ್ನೆಂಟ್ ಮೀನು ಅದು. ಪ್ರೆಗ್ನೆಂಟ್ ಇದೆ ಅಂತ ನೋಡಿದ್ದು ಮೀನು. ಈ ಕಡೆ ಹೆಂಗೆ ಎತ್ತಾಗ್ತದೆ, ಪುಸ್ತಕಂದ್ಬಿಡ್ತವೆ ಇವು. ನೋಡಿ ನಾವು ಫಿಶ್ ಟೆಕ್ನಿಕ್ ಏನಂದ್ರೆ ಒಂದು ಕವರ್ಡೆ ಬಿಸ್ಕೆಟ್ ಹಾಕಿ ಕಲ್ಲು ಹಾಕಿ ಹಿಂಗೆ ಬಿಟ್ಬಿಡ್ತೀವಿ. ಎಲ್ಲ ಮೀನು ಅದರೊಳಗೆ ಹೋದ್ಮೇಲೆ ಕವರ್ನ ಎತ್ಬಿಡ್ತೀವಿ, ಅಷ್ಟೇ ಕೆಲಸ. ಇಲ್ಲಿ ನೋಡಿ 2 ಮೀನು ಹಿಡಿಬಿಟ್ಟಿದ್ದೀವಿ. 2 ಫೀಮೇಲು, 2 ಪ್ರೆಗ್ನೆಂಟ್ ಇದೆ ಆ್ಯಕ್ಚುಲಿ. ಅದು ನೋಡಿ ಕ್ಲೀನಾಗಿ ಗೊತ್ತಾಗುತ್ತೆ. ನೋಡಿ ಈಗ ಫಿಶ್ಗಳು ಇದರೊಳಗೆ ಹೋಗ್ತಾ ಇದೆ ನೋಡಿ, ಇಷ್ಟೇ ಟೆಕ್ನಿಕ್ಕು. ಇನ್ನೊಂದು ಕವರ್ ಸಿಕ್ಕರೆ ಇನ್ನೊಂದು ಕವರ್ ಆಗ್ತದೆ, ಅಲ್ಲೂ ಐತಿ. ಹೆಂಗಂತಾವೆ ನೋಡಿ ಎಲ್ಲ. ನೋಡಿ ಇದೆಲ್ಲ ಕಾರ್ಡ್ದು ಗಪ್ಪೀಸು. ಈ ಟೇಲು, ಬಾಡಿ ಮತ್ತು ಮುಖದಲ್ಲಿ ಕಲರ್ ಇದ್ದರೆ ಅದು ಮೇಲು, ಹೊಟ್ಟೆ ದಪ್ಪ, ಹೊಟ್ಟೆ ಮಾತ್ರ ಕಲರ್ ಇದ್ದರೆ ಅವೆಲ್ಲ ಫೀಮೇಲು. ಸೊ ಈ ಕಡೆ ಬರ್ತಾವೆ ನೋಡಿ. ಈಗ ನೋಡಿ ಇದು ಫೀಮೇಲು. ಓಕೆ ಸಾಕು, ಫಿಶ್ ಹಿಡಿದಿದ್ದು ಒಂದು ಒಳ್ಳೆ ಅನುಭವ ನಮಗೆ. ಮತ್ತೆ ನಮ್ಮ ಹಳೆ ಮೆಮೊರೀಸ್ ಎಲ್ಲ ಜ್ಞಾಪಕ ಬಂತು. ಬ್ಯಾಕ್ ಟು ಸ್ಕೂಲ್. ಇದಕ್ಕೇನು ಆಮ್ ಮಾಡಲ್ಲ, ನಮ್ಮ ಇಲ್ಲೇ ಹೋಮ್ ಸ್ಟೇ ಇದೆಯಲ್ಲ, ಅಲ್ಲಿ ಅಕ್ವೇರಿಯಂ ಇದೆ, ಅಲ್ಲಿ ಹೋಗಿ ಬಿಟ್ಬಿಡ್ತೀವಿ. ಹೆಂಗಿತ್ತು ಫಾಲ್ಸು? ಫಾಲ್ಸ್ ಹೆಂಗಿತ್ತು? ಸೊ ಈ ಟ್ರಿಪ್ಪಿನ ಕೊನೆ ಹಂತಕ್ಕೆ ಬಂದಿದ್ದೀವಿ. ಬಡ್ಡೀಸ್ ಅನ್ಲಿಸ್ಟ್ ತಂಡದವರು ನಮ್ಮೆಲ್ಲ ಗಾಡಿಗಳಿಗೆ ಅವ್ರದ್ದೇ ಆದ ಒಂದು ಲಾಂಛನ. ಸೊ ಇದು ಫ್ಲೆಕ್ಸಿಬಲ್ ಇರುತ್ತೆ, ಒಳ್ಳೆ ಹೈ ಸ್ಪೀಡಲ್ಲಿ ಹೋಗ್ತಾ ಇದ್ರೂ ಕ್ಲೀನಾಗಿ ಅದು ಫ್ಲೆಕ್ಸಿಬಲ್ ಇರೋದ್ರಿಂದ ಏನದು ರೈಡಿಂಗ್ ಅಂತ ತೊಂದರೆನೂ ಆಗಲ್ಲ. ಆಮೇಲೆ ಒಂದು ಗ್ರೂಪ್ನ ಫಾಲೋ ಮಾಡೋದಕ್ಕೆ ಯಾರೇ ರೈಡರ್ಸ್ ಇದ್ದರೆ ಅವ್ರಿಗೆಲ್ಲ ಈಸಿ ಆಗುತ್ತೆ. ಓಕೆ ಗೈಸ್, ಎಲ್ಲರಿಗೂ ನಮಸ್ಕಾರ. ಸೊ ನಾನು ನಿಮ್ಮ ನೋಬಿತಾ ಮಾತಾಡ್ತಾ ಇರೋದು, ಮತ್ತು ನಮ್ಮ ಬಡೀಸ್ ಅನ್ಲಿಸ್ಟ್ ಟೀಮ್ ಇಲ್ಲಿದೆ. ಸೊ ಈ ವಿಡಿಯೋ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಸೊ ನಾವು ನಮ್ಮ ಹೋಟೆಲ್ ಮನೆ ಅಂದರೆ ಪ್ರೀ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಬಂದಿದ್ವಿ. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಕಂಪ್ಲೀಟ್ ಆಯಿತು ಅಲ್ವಾ ಗೈಸ್? ಎಲ್ಲ ಕಂಪ್ಲೀಟ್ ಆಯ್ತಲ್ಲ? ಸೊ ಇನ್ನೊಂದೇ ಒಂದು ಕೆಲಸ ಬಾಕಿ ಇತ್ತು. ಏನಂತ ಹೇಳಿದ್ರೆ, ಸೊ ನಾವು ನಮ್ಮ ಕ್ಲಬ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 4 to 5 months ಪ್ಲಸ್ ಆಗ್ತಾ ಬಂತು. ಸೊ ಅದಕ್ಕೆ ಅದೊಂದು ಕೆಲಸ ಬಾಕಿ ಇತ್ತು. ಏನಂತ ಹೇಳಿದ್ರೆ, ಸೊ ನಮ್ಮ ಬಡೀಸ್ ಅನ್ಲಿಸ್ಟ್ಗೆ ಒಂದು ಗುರ್ತು ಅನ್ನೋದಿದೆ, ಸೊ ಲೋಗೋ ಅನ್ನೋದಿದೆ. ಆ ಲೋಗೋನ ನಿಮಗೂ ತೋರಿಸ್ಬೇಕು. ಆಲ್ರೆಡಿ ಎಲ್ಲರೂ ನೋಡಿದ್ದೀರಾ ಅಂತ ನನಗೂ ಗೊತ್ತು, ಬಟ್ ಆದರೆ ಅದನ್ನು ಒಂದು ಫ್ಲ್ಯಾಗ್ ಮುಖಾಂತರ ನಿಮ್ಗೆ ತೋರಿಸ್ಬೇಕು ಅಂತಿತ್ತು. ಸೊ ಅದಕ್ಕೆ ನಮ್ಮ ಬಡೀಸ್ ಅನ್ಲಿಸ್ಟ್ನ ಲೇಡಿ ರೈಡರ್ಸ್ ಅನ್ವಿಲ್ ಮಾಡ್ತಾರೆ. ಸೊ ನೀವು ನೋಡಿ ಹೆಂಗಿದೆ ಅಂತ ನೋಡೋಣ. ಓಕೆ ಗೈಸ್, ಸೊ ಇದು ಬಂದ್ಬಿಟ್ಟು ನಮ್ಮ ಬಡೀಸ್ ಅನ್ಲಿಸ್ಟ್ನ ಅಡ್ವೆಂಚರ್ ಕ್ಲಾನ್ ಫ್ಲ್ಯಾಗ್ ಆಗಿರುತ್ತೆ. ಸೊ ಇನ್ನೆಲ್ಲೇ ಇವೆಂಟ್ಸ್ ಇದ್ರೂ ಕೂಡ ಈ ಫ್ಲ್ಯಾಗು ಅಲ್ಲಿ ಹಾರಾಡ್ತಿರುತ್ತೆ. ಏನಂತೀರಾ ಗೈಸ್? ಲೋಗೋ ಬಡೀಸ್ ಅನ್ಲಿಸ್ಟ್ ಅಡ್ವೆಂಚರ್ ಕ್ಲಾನ್ ಆಗಿರುತ್ತೆ. ಮತ್ತೆ ಇನ್ನೊಂದು ನಮ್ಮ ಗ್ರೂಪ್ನ ಒಂದು ಟ್ಯಾಗ್ ಲೈನ್ ಇದೆ. ಅದೇನು ಅಂತ ಹೇಳಿದ್ರೆ, ಏನದು ಗೈಸ್? ರೈಡ್ ವಿತ್ ಫ್ರೀಡಮ್, ಫನ್ ವಿತ್ ವಿಸ್ಡಮ್. ಸೊ ಇಲ್ಲಿಗೆ ನಾ ಈ ರೈಡ್ನ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಬಡ್ಡೀಸ್ ಅನ್ಲಿಸ್ಟ್ ಜೊತೆ ನಾನು 2 days ಸ್ಪೆಂಡ್ ಮಾಡಿದೆ ನೆನ್ನೆಯಿಂದ. ಸೊ ಈ ಗ್ರೂಪ್ ಫಸ್ಟ್ ರೈಡ್ ನಂದು, ಬಟ್ ನನಗೆ ಫಸ್ಟ್ ರೈಡ್ ಅಂತ ನನಗೆ ಎಲ್ಲೂ ಫೀಲ್ ಆಗಲಿಲ್ಲ. ಎಲ್ಲರ ಜೊತೆ ಅದೊಂದು ಕಂಫರ್ಟಬಲ್ ಝೋನ್. ನನಗೆ ರೈಡ್ ಜಾಯ್ನ್ ಆದಾಗೆ ಮುಂಚೆ ಗ್ರೂಪ್ ಜಾಯ್ನ್ ಆದಲ್ಲೇ ನನಗೆ ಅದು ಸಿಕ್ಕಿತ್ತು. ಸೊ ಹಾಗಾಗಿ ಆರಾಮಾಗಿ ಒಂದು ಒಳ್ಳೆ 2 days ಟೈಮ್ ಸ್ಪೆಂಡ್ ಮಾಡಿದೆ. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಈ ರೈಡ್ನ ಒಂದು ಈ ಇಯರ್ದು ಲಾಸ್ಟ್ ರೈಡ್ ನನ್ನ ಮೋಸ್ಟ್ ಇದು. ನೆಕ್ಸ್ಟ್ ಏನು ಹೊಸ ರೈಡ್ ಮಾಡಬೇಕು. ಸೊ ನಾಳೆಯಿಂದ ಆಫೀಸ್ ಇರೋದ್ರಿಂದ ಯಾವುದು ರೈಡ್ ಇರಲ್ಲ. ಇವತ್ತು December 28. ಸೊ ಹಾಗಾಗಿ ನನ್ನ ಲಾಸ್ಟ್ ರೈಡ್ ಒಂದು ಒಳ್ಳೆ ಮೆಮೊರಿ ಉಳ್ಕೊಳ್ಳುತ್ತೆ ನನಗೂ ಕೂಡ. ಸೊ ಹಾಗಾಗಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಬಾಯ್ ಹೇಳ್ತೀನಿ ಹೊರಡ್ತೀನಿ ಈಗ. ಸೊ ನಿಮ್ಮೆಲ್ಲರಿಗೂ ನಾನು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಎಲ್ಲರೂ ಮಸ್ತ್ ಮಜಾ ಮಾಡಿ ಬಿಂದಾಸ್ ಆಗಿರಿ. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್.